ಆ್ಯಂಡ್ ಅಂಬರೀಷ್ ಅವ್ರ ಬಗ್ಗೆ ಕೂಡ ನೀವು ಪುಸ್ತಕದಲ್ಲಿ ಬರೆದಿದ್ದೀರಾ. ಫಸ್ಟ್ ಟೈಮ್ ನೀವು ಅವ್ರನ್ನ ನೋಡಿದಾಗ, ಅವ್ರು ನಿಮ್ಮನ್ನು ನೋಡಿದಾಗ ಹೆಂಗಿತ್ತು ಆ ಇಂಟ್ರೊಡಕ್ಷನ್? ಅಂದರೆ ಅದು ಒಂದು ಅದ್ಭುತವಾದದ್ದು, ಅದು ಯಾರು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಹೀಗೆ ನಾನೊಬ್ಬ ದೊಡ್ಡ ಸ್ಟಾರ್ ಮೀಟ್ ಮಾಡ್ತೀನಿ ಅನ್ನೋದು ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಅದು ನಾನೇನು ಬರೆದಿದ್ದೀನಿ ಬುಕ್ಕಲ್ಲಿ ಪ್ರತಿಯೊಂದು ಅಕ್ಷರ ನಿಜ. ಅದು ಅಂದರೆ ಲವ್ ಸಿನಿಮಾದ್ದು ಯಾವುದೋ ಒಂದು ಫಂಕ್ಷನ್ ನಡೀತಾ ಇತ್ತು ಅಶೋಕ ಹೋಟ್ಲಲ್ಲಿ. ನಾನು ರೆಸ್ಟ್ ರೂಮಿಗೆ ಹೋದೆ. ಒಂದು ಪ್ಯಾಸೇಜಲ್ಲಿ, ಉದ್ದ ಪ್ಯಾಸೇಜ್ ಇದೆ, ಅಲ್ಲಿ ರೆಸ್ಟ್ ರೂಮು. ನಾನು ಹೋಗಿ ವಾಪಸ್ ಬರ್ತಾಯಿದ್ದೆ. ಬರ್ತಾ ಇರುವಾಗ ಎದುರುಗಡೆಯಿಂದ ದೊಡ್ಡದಾಗಿ ಯಾರೋ ಬರ್ತಾಯಿದ್ರು. ಯಾರು ನೋಡಿದ್ರೆ ಅಂಬರೀಷ್ ಸರ್. ಥರ್ಡ್ ಅಂತೂ ನನಗೆ. ಅಂದರೆ ಆ ಪ್ಯಾಸೇಜಲ್ಲಿ ನಮ್ಮಿಬ್ಬರು ಬಿಟ್ಟರೆ ಯಾರೂ ಇಲ್ಲ. ಅಂಬರೀಷ್ ಅವ್ರನ್ನೆಲ್ಲ ನಾವು ಆರಾಧಿಸ್ತಿದ್ವಿ. ಅವರು ಸಿನಿಮಾ ಹೀರೋಗಳು, ಗೊತ್ತಲ್ಲ. ಇನ್ನೂ ಆರಂಭದ ದಿನಗಳು ನನಗೆ ಏನು ಮಾಡಬೇಕು ಗೊತ್ತಾಗಿಲ್ಲ ನನಗೆ. ಅವಾಗ ಅವ್ರು ಬರ್ತಾಯಿದ್ದಾರೆ. ಸುಮ್ಮನೆ ಎಷ್ಟು ಆಗತ್ತೋ ಅಷ್ಟು ಮೂಲೆಗೆ ಸರ್ಕೊಂಡು ಹಿಂಗೆ ನಿಂತ್ಕೊಬಿಟ್ಟೆ ನಾನು, ಅವ್ರು ಪಾಸ್ ಆಗಿಬಿಡ್ಲಿ ಅಂತ. ಅವ್ರು ಹಂಗೇ ಬಂದರು, ನನ್ನ ಹತ್ರ ಬಂದವರೇ ತುಂಬ ಹತ್ರ ಬಂದರು. ಆ್ಯಕ್ಚುಲಿ ನನಗೆ ಒಂಥರ ಭಯ ಸ್ಟಾರ್ಟ್ ಆಯಿತು. ಬಂದವರು ಹಿಂಗೆ, ಅವ್ರಿಗೆ ಗೊತ್ತಲ್ಲ ಅವ್ರ ಕಣ್ಣು ಹೆಂಗಿತ್ತು ಅಂತ, ನೀವು ನೋಡಿರ್ತೀರ ಸಂದೇಶ. ಹಿಂಗಂದ್ರು ಫಸ್ಟು, ಹಿಂಗಂದ್ರು ಹಿಂಗೆ ಒಂಥರ ತೀಕ್ಷ್ಣವಾದ ನೋಟ. ಮೊದಲು ಮಾತಿಲ್ಲ, ತೀಕ್ಷ್ಣವಾದ ನೋಟ. ಹಿಂಗೆ ಇಲ್ಲಿದೆ ಬೆರಳು ಅವ್ರದ್ದು ಆಲ್ಮೋಸ್ಟ್. ಹಿಂಗಂದ್ರು ಹಿಂಗಂತ ಇದ್ದಾರೆ. ಹಿಂಗಂತ ಇಲ್ಲ ಅಂದರೆ ಒಂದು 10-20 ಸೆಕೆಂಡ್ ಹಂಗೆ ಹಿಂಗೇನೋ ಅಂತಾರೆ, ಹಿಂಗಂತಾರೆ. ಕನ್ವರ್ಲಾಲೆಲ್ಲ ನೆನಪು ಬಂದುಬಿಡ್ತು ನನಗೆ. ನಾನೇನು ತಪ್ಪು ಏನು ಮಾಡ್ಬಿಟ್ಟಿದ್ದೀನಿ ಸಿನಿಮಾದೆಲ್ಲ, ವಿಲನ್ಗಳಿಗೆಲ್ಲ ಹೊಡೆದಿರೋದು ಏನಾದರೂ ತಪ್ಪಾಗೋಯ್ತಾ, ಯಾಕೆ ಇಲ್ಲಿ ಬರಬಾರ್ದಿತ್ತು, ಬಾರಿಸ್ತಾರೆ ಅನ್ಕೊಂಡ್ರ? ಹಂಗೆ ಅಂದ್ಕೊಂಡೆ. ಸೀರಿಯಸ್ಲಿ ಅದೆಲ್ಲ ಸೀರಿಯಸ್ಲಿ ಬಂದೋಯ್ತು. ಇಲ್ಲಿ ಬರಬಾರ್ದಿತ್ತ ನಾನು, ಇದು ಈ ಟಾಯ್ಲೆಟ್ ಯೂಸ್ ಮಾಡಬಾರ್ದಿತ್ತ, ಈ ಟೈಮಿಗೆ ಬರಬಾರ್ದಿತ್ತು, ಎಲ್ಲ ಬಂದೋಯ್ತು. ಅವ್ರು ಇಲ್ಲ ಅಂದ್ರೆ ಒಂದು 30 ಸೆಕೆಂಡ್ ತೊಗೊಂಡಿರ್ತಾರೆ ಲಿಟ್ರಲಿ. ಹಂಗಂದ್ರು, ಹಂಗಂದ್ರು, ಮತ್ತು ಆ ಕಡೆ ಎಲ್ಲ ನೋಡಿದ್ರು, ಮತ್ತೆ ಹಿಂಗಂದ್ರು. ಕೊನೆಯಲ್ಲಿ ಕವಿರಾಜ್ ರೈಟ್ ಅಂದರು. ಅಂದರೆ ಆವಾಗ ಗೊತ್ತಾಯ್ತು ಇದೆಲ್ಲ ಕಸರತ್ತು ಏನು ಮಾಡಿದ್ರು ಅವರು. ನನ್ನ ಹೆಸರನ್ನ ನೆನಪಿಸ್ಕೊಳಕ್ಕೆ ಎಲ್ಲೋ ನೋಡಿದ್ದಾರೆ, ಎಲ್ಲೋ ಕೇಳಿದ್ದಾರೆ, ಬಟ್ ನೆನಪಿಗೆ ಬರ್ತಿಲ್ಲ. ಅದು ನೆನಪಿಸ್ಕೊ ಸಮಾಧಾನ ಆಯಿತು. ಇನ್ನೊಂದು ಖುಷಿ, ಅಯ್ಯೋ ಇವ್ರಿಗೆ ನನ್ನ ಹೆಸರು ಗೊತ್ತಲ್ಲ, ಅಂಬರೀಷ್ ಅವ್ರಿಗೆ ನನ್ನ ಹೆಸರು ಗೊತ್ತು. ಆ್ಯಂಡ್ ಅಂಬರೀಷ್ ಅವರು ಒಂದ್ಸಲ ಯಾರನ್ನಾದರೂ ನೋಡಿದ್ರೆ ಮರೆಯೋದಿಲ್ಲ ಅವರು. ಅದ್ಭುತ ನೆನಪು. ಆ್ಯಂಡ್ ಎಷ್ಟು ವರ್ಷದ ಹಿಂದೆ ನಿಮ್ಮನ್ನು ನೋಡಿದ್ರು ಕೂಡ ಅವ್ರು ನೆನ್ಪಿಟ್ಕೊಳ್ತಾರೆ. ಅಂದರೆ ಅವರ ಟೆಲಿಫೋನ್ ನಂಬರ್ ಮೆಮೊರಿಯೋ ಅದ್ಭುತ. ಇನ್ನು ಯಾರಲ್ಲಿ ನೋಡಿಲ್ಲ. ನೀವು ಎಷ್ಟು ಸಾವಿರ ನಂಬರ್ಗಳನ್ನು ಅವ್ರ ತಲೆಗೆ ಹಾಕಿದ್ರು ಅದು ನಂಬರ್ ಇರುತ್ತೆ. ಅವ್ರ ಕೈಗೆ ಮೊಬೈಲ್ ಕೊಟ್ಟರು, ಆವಾಗೆಲ್ಲ ಟೆಲಿಫೋನ್ ಲ್ಯಾಂಡ್ ಲೈನ್ಸ್ ಹಿಂಗೆ ತೆಗೆದು ತಿರುಗಿಸ್ತಾ ಇರ್ತಾರೆ. ಯಾವ ನಂಬರ್ ಯಾರಿಗೆ ಹೊಡಿಬೇಕು ಅಂದ್ರೆ ಹಿಂಗೆ ಅಂತಾರೆ, ಫೋನ್ ಮಾಡ್ತಾರೆ. ಎಲಿಫೆಂಟ್ ಮೆಮೊರಿ, ಆನೆ ಮೆಮೊರಿ ಇತ್ತು ಅವರಿಗೆ. ಬಟ್ ಅದರಲ್ಲಿ ಒಂದು ಮಿಸ್ ಆಗಿದ್ದು ಒಂದು ನಾನು ಬರ್ತಿದ್ದೀನಿ. ಅದು ತುಂಬ ಮಜಾ ಇದೆ, ಅದ್ಭುತವಾಗಿತ್ತು ನಿಜ. ಅದು ಏನಂದರೆ, ಒಂದಿನ ಹೀಗೆ ಬುಲ್ಬುಲ್ ಟೈಮಿಗೆ ಅವ್ರ ಮನೆಗೆ ಹೋಗಿದ್ವಿ. ನಮಗೊಂದು ಮನೆ ಬೇಕಾಗಿತ್ತು, ಹಳ್ಳಿ ಮನೆ. ಅವರು ಹಿಂದಿನ ದಿನ ನಮ್ಗೆ ಹೇಳಿದರು, ಬನ್ನಿ ಚಿಕ್ಕಮಂಗ್ಳೂರಲ್ಲಿ ನನ್ನ ಫ್ರೆಂಡ್ಸ್ಗಳು. ಅಂಬರೀಷ್ ಅವ್ರು ಹಾಗೇನೆ, ನೀವು ಸುಮ್ಮನೆ ಎಲ್ಲರೂ ಕೇಳಿದ್ರು ನಿಮ್ಗೆ ಸಹಾಯ ಬೇಕು ಅಂದರೆ ಅವರಾಗಿ ವಾಲಂಟಿಯರ್ ಆಗಿ. ಎಷ್ಟು ಫ್ರೆಂಡ್ಸ್ ಅವರಿಗೆ, ಬರೀ ದೇಶದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಮಾತ್ರ ಅಲ್ಲ, ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು ಅಲ್ಲೊಬ್ಬ ಅಂಬರೀಷ್ ಅವ್ರ ಫ್ರೆಂಡ್ ಇರ್ತಾನೆ. ಅದು ಕಟ್ಟ ಫ್ರೆಂಡ್ ಸುಮ್ಮನೆನೂ ಅಲ್ಲ. ಅಂದರೆ ಯಾವಾಗಲೂ ಒಂದ್ಸಲ ಸಿಕ್ಕಿದ್ರು ಅಂತಲ್ಲ, ಇಲ್ಲ ಕಟ್ಟ ಫ್ರೆಂಡ್. ಅಂಬರೀಷ್ ಅವ್ರು ಹೇಳಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಅಂಥ ಫ್ರೆಂಡ್ಗಳು ದೇಶದ ವಿದೇಶದ ಪ್ರತಿ ನಗರಗಳಲ್ಲೂ ಇರ್ತಾರೆ. ಆ್ಯಂಡ್ ಇದೇ ಫ್ರೆಂಡ್ಸ್ಗಳಿಂದ ಅಂಬರೀಷ್ ಅವರು ಎಷ್ಟೋ ಜನರಿಗೆ ಸಮಸ್ಯೆ ಆದಾಗ ಅವರಿಗೆ ಪರಿಹಾರ ಮಾಡಿದ್ದಾರೆ. ಅಂದರೆ ಅಲ್ಲಿರುವಂಥ ಸ್ನೇಹಿತರು ಹೆಂಗೆ ಅಂತ ಹೇಳಿದ್ರೆ, ಒಂದು ಅಂಬರೀಷ್ ಅವರ ಒಂದು ಫೋನ್ ಅಂತ ಹೇಳಿದ್ರೆ ದೇ ವಿಲ್ ಗೋ ಫಾರ್ ಎನಿ ಎಕ್ಸ್ಟೆಂಟ್. ಹೌದು. ಅಂದರೆ ಅದು ಮಜಾ ಬರೆದಿದ್ದೀನಿ ನಾನು. ಏನಂದರೆ ನಾನು ನೋಡಿದ್ದೀನಿ ನೂರಾರು ನಂಬರ್ಗಳು ಸುಮ್ಮನೆ ಹಿಂಗೆ ಮಾಡೋರು, ಯಾರ್ಯಾರಿಗೋ ಎಲ್ಲೆಲ್ಲೋ. ಅದು ಟೆಲಿಫೋನ್ ಡೈರೆಕ್ಟ್ರಿ ನೋಡ್ತಾನೆ ಇರಲಿಲ್ಲ. ಬಟ್ ಒಂದಿನ ಒಂದು ಮಿಸ್ ಆಯಿತು. ಅದು ಹುಡುಗರು, ನಾವು ಅದೇ ಚಿಕ್ಕಮಂಗ್ಳೂರಲ್ಲಿ ಮನೆ ಬೇಕು ಅಂದಿದ್ವಲ್ಲ, 1-2-3 ಫೋನ್ ಮಾಡಿದ್ರು ಆ್ಯಕ್ಚುಲಿ ಯಾರ್ಯಾರಿಗೂ. ಇದು ಏನಪ್ಪ ಅದು ಹಂಗೆ ಕೇಳಿದ್ರು. ಇದು ಬರ್ತಾರೆ ನಮ್ಮ ಹುಡುಗರು, ತೋರಿಸು ಅಂದರು. ಅವರೆಲ್ಲ ಓಕೆ ಅಂದರು. ಸೊ ಇನ್ನೊಂದು ಮನೆ ಇದೆ, ಆಲೂರಲ್ಲಿ ಒಂದು ಮನೆ ಇದೆ ಇರಿ ಅಂತ ಹೇಳ್ಬಿಟ್ಟು ನಂಬರ್ ಹೊಡೆದ್ರು. ಸುಮಲತಾ ಮೇಡಮ್ ಪಕ್ಕದಲ್ಲಿದ್ದರು ಆ್ಯಕ್ಚುಲಿ. ನಂಬರ್ ಹೊಡೆದು ಫೋನ್ ಆವಾಗ ಹ್ಯಾಂಡ್ಸ್ ಫ್ರೀ ಮೋಡು ಆ್ಯಕ್ಚುಲಿ, ಕೇಳಿಸತ್ತೆ ನಮಗೂ. ಕಾಯ್ತಾಯಿದ್ರು ಆ ಕಡೆ. ಫೋನ್ ಐತೆ, ರಿಸೀವ್ ಮಾಡಿದ್ರು, ಲೇಡೀಸ್ ವಾಯ್ಸ್ ಬಂದುಬಿಡ್ತು. ಅವ್ರು ಯಾರೋ ಜೆಂಟ್ಸ್ ವಾಯ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಒಂಚೂರು ಗಾಬರಿ ಇದೆ. ಏನು ಸಾರ್ ನಮ್ಗೆ ಫೋನ್ ಮಾಡಿಬಿಟ್ಟಿದ್ದೀರಾ ತುಂಬ ದಿನಗಳ ನಂತರ, ಹಂಗೆ ಅಂದರು. ಈ ಕಡೆ ಮೇಡಮ್ ಕೂತಿದ್ದಾರೆ. ಮೇಡಮ್ ಹಿಂಗೆ ನೋಡ್ತಾ ಇದ್ದಾರೆ, ಇವರು ಹಿಂಗೆ ನೋಡಿದ್ರು. ನಾವು ನಗಂಗಿಲ್ಲ, ಬಿಕಾಸ್ ಅಂಬರೀಷ್ ಸರು, ನಮಗೂ ನಗು ಬರ್ತಿದೆ. ಅಂಬರೀಷ್ ಸರ್ಗೆ ಯಾರು ಅಂತ ಕೇಳಿದ್ರೆ ಅವ್ರಿಗೆ ಅವಮಾನ ಆಗುತ್ತೆ ಅಲ್ವಾ. ಅವರು ಮ್ಯಾನೇಜ್ ಮಾಡ್ತಿದ್ದಾರೆ. ಹೌದಮ್ಮ ಏನಮ್ಮ ಚೆನ್ನಾಗಿದೆಯಾ, ಹೌದಾ ಅಂತ.
ಯಾಕೆ ಸರ್ ಗೊತ್ತಾಗ್ಲಿಲ್ವಾ ನಾನು ಅಂತ ಒಂದು ಹೆಸರು ಹೇಳಿದ್ರು. ಅದು ಯಾರು ಅಂತ ನೀವು ಬುಕ್ಕಲ್ಲಿ ನೋಡಿ. ಹಾಗೆಲ್ಲ ಹೇಳಾದ್ಮೇಲೆ ಒಂದು ಹೆಂಗೋ ಒಟ್ಟಿನಲ್ಲಿ ಫೋನ್ ಮಾಡಿದ್ದಕ್ಕೆ ಕುಶಲೋಪರಿ ಕೇಳಿ ಫೋನ್ ಇಟ್ಟರು. ಎಲ್ರಿಗೂ ನಗು ಬರ್ತಾಯಿದೆ, ಬಟ್ ಯಾರೂ ನಗ್ತಾಯಿಲ್ಲ. ಹಂಗೆ ಕೂತಿದ್ವಿ. ಅಂಬರೀಷ್ ಅವ್ರು ಹಿಂಗೆ ಮುಖ ನೋಡಿದ್ರು, ಸುಮಾರು ಏನೋ ಅಂದರು. ಅವರು ಸುಮ್ಮನೆ ಒಂದು ತುಂಟವಾಗಿ ಸ್ವಲ್ಪ ಮುಸ್ತಿ ಮುನಿಸ್ತಾರ ಮಾಡಿದ್ರು. ನೋಡಿ ಲೈಫಲ್ಲಿ ಒಂದು ನಂಬರ್ ಉಲ್ಟಾ ಬಿದ್ದರೆ ಏನೆಲ್ಲ ಆಗ್ಬಿಡುತ್ತೆ ಅಂದರು. ಹಂಗಂತ ತಕ್ಷಣ ಸುಮಾರತ್ ಅವರು ನಾಗಕ್ಕೆ ಶುರು ಮಾಡಿದ್ರು. ನಮಗೂ ಎಲ್ಲ ಒಂಥರ ಫ್ರೀಡಮ್ ಅವಾಗ, ನಾವು ನಾಗಕ್ಕೆ ಶುರು ಮಾಡಿದ್ವಿ. ಸೊ ಅಂಬರೀಷ್ ಅವರು ನಾನು ತುಂಬ ನಿಜ ಹೇಳಬೇಕು ಅಂದರೆ ತುಂಬ ಒಡನಾಡಿಲ್ಲ ಅಂಬರೀಷ್ ಅವ್ರ ಜೊತೆ. ಒಂದೂವರೆ ವರ್ಷದ ಪೀರಿಯಡ್ ಅಷ್ಟೇ. ಬುಲ್ಬುಲ್ ನಾನು ಒಬ್ಬ ನಿರ್ಮಾಪಕ ಆಗಿದ್ದೆ, ಕೋ ಪ್ರೊಡ್ಯೂಸರ್ ಆಗಿದ್ದೆ. ಹಾಗಾಗಿ ಆ 1.5 ವರ್ಷದಲ್ಲೇ ಅಂಬರೀಷ್ ಅವ್ರ ಬಗ್ಗೆ ನಾನು 4 ಎಪಿಸೋಡ್ ಬರೆಯೋಕ್ಕಾಯಿತು. ಯಾಕಂದರೆ ಸೋ ಇವೆಂಟ್ಫುಲ್ ಅವರು ಅಲ್ವಾ. ಅವರಿದ್ದರೆ ಏನೋ ನಡೆಯುತ್ತೆ ಅಲ್ಲಿ. ಅವರಿದ್ದರೆ ಅದು ಒಂದು ರಂಗು ಬಂದುಬಿಡುತ್ತೆ ಆ ಪರಿಸರಕ್ಕೆ. ಅವ್ರು ಹೋದ ಜಾಗದಲ್ಲಿ ಒಂದು ಎನರ್ಜಿ ಬರುತ್ತೆ. ಹಂಗೆ ಲವ್ಲಿ. ಅಂಬರೀಷ್ ಅವರ ಆರಾನೇ ಹಾಗೆ ಅವ್ರು ನಡ್ಕೊಂಡು ಬರ್ತಾಯಿದ್ರು ಅಂದರೆ ಸುತ್ತ ಆರ ಪೂರ್ತಿಯಾಗಿ ನಾನು ನೋಡಿದ್ದೆ ನಿಮ್ಮದು. ನೀವು ಒಂದು 5-6 ಜನ ಸೇರಿ ಒಂದು ಸರಿ ಇಂಟರ್ವ್ಯೂ ಮಾಡಿದ್ರಿ. ಗರ್ಲ್ಸ್ ಮಾಡಿದ್ವಿ. ಅದ್ಭುತವಾಗಿ ಅವರು ನಿಮ್ಮ 5-6 ಜನ ಅವರು ಆ್ಯಕ್ಚುಲಿ ಅವ್ರು ಬರ್ತಾರೆ. ಅವ್ರ ಪರ್ಸ್ನಾಲಿಟಿ, ಅವರ ಪರ್ಸೋನಾನೇ ಹೆಂಗಿತ್ತು ಅಂತ ಹೇಳಿದ್ರೆ, ಅವರು ಬರ್ತಿದ್ದಾರೆ ಅಂದಾಗ ನಮಗೆ ಖುಷಿಗಿಂತ ಭಯ ಜಾಸ್ತಿ ಆಗಿತ್ತು. ಹೆಂಗೆ ಮಾತಾಡೋದು ಅಂತ. ಯಾಕಂದ್ರೆ ಅವ್ರು ಎದುರುಗಡೆ ಬಂದರೆ ಆಬ್ವಿಯಸ್ಲಿ ನೀವೇನು ಫೀಲ್ ಮಾಡಿದ್ರು ನಾವು ಅದನ್ನೇ ಫೀಲ್ ಮಾಡ್ತಿದ್ವಿ. ಅವ್ರು ಬಂದರು, ಹಿಂಗೆ ಕೂತ್ಕೊಂಡ್ರು, ಎಲ್ಲರೂ ಒಂದ್ಸಲ ನೋಡಿದ್ಮೇಲೆ ಅವ್ರಿಗೆ ಅರ್ಥ ಆಯ್ತು ಎಲ್ಲರೂ ಹೆದರಿದ್ದಾರೆ ಅಂತ. ಆಮೇಲೆ ಏನೋ ಒಂದು ಸಣ್ಣದಾಗ ಅವರೇ ಮಾತು ಶುರು ಮಾಡಿದ್ರು. ಆಮೇಲೆ ಅದು ರಿಲ್ಯಾಕ್ಸ್ ಆಯಿತು, ಡೌನ್ ಆಯಿತು. ಅದಾದಮೇಲೆ ಹಿ ಆಫರ್ಡ್ ಆಸ್ ಅ ಡಿನ್ನರ್. ಅವರು ತುಂಬ ಜೋವಿಯಲ್ ಆಗಿ ಮಾತಾಡಿ, ನಾವು ಅಂಬರೀಷ್ ಅವ್ರು ಹಿಂಗಿರೋದಕ್ಕೆ ಸಾಧ್ಯನಾ ಅಂತ ಫಸ್ಟ್ ಟೈಮ್ ಅವ್ರು ಹಂಗಿರೋದು. ಮತ್ತು ತುಂಬ ಸೂಕ್ಷ್ಮಗ್ರಾಹಿ ಅವರು, ಪ್ರತಿಯೊಬ್ಬರನ್ನು ಗಮನಿಸ್ತಾರೆ, ಸ್ಕ್ಯಾನ್ ಮಾಡಿಬಿಡ್ತಾರೆ ಅವರು. ಇವರು ಹಿಂಗೆ, ಇವನು ಹಿಂಗೆ, ಆ ಕ್ಷಣದಲ್ಲಿ ಎಲ್ಲ ಅಷ್ಟು ಸೂಕ್ಷ್ಮಗ್ರಾಹಿ ನಾನು ನೋಡೇ ಇಲ್ಲ ಹೇಳ್ಬೇಕು. ಎಲ್ಲ ಅನ್ಕೋತಾರೆ ಹೊರಗಿನವರು, ಅಂಬರೀಷ್ ಅವರು ಒಂಥರ ಅಸಡ್ಡೆ ವ್ಯಕ್ತಿತ್ವ, ಹೊರಟು ಅವ್ರಿಗೇನು ಇಲ್ಲ. ಅಂಬರೀಷ್ ಅವರು ತೀರಾ ಬುದ್ಧಿವಂತ ಅವರು.